ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾನಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಕೆಲವೊಬ್ಬರು ಅತಿಯಾದ ತೂಕ ಇರ್ತಾರೆ, ಅಂದರೆ ಓವರ್ ವೆಯ್ಟ್ ಇರ್ತಾರೆ, ಒಬೆಸಿಟಿ ಇರುತ್ತೆ, ಬೆಲ್ಲಿ ಫ್ಯಾಟ್. ಅದರಲ್ಲೂ ಹೊಟ್ಟೆಯ ಭಾಗದಲ್ಲಿ ಸೊಂಟದ ಸುತ್ತಳತೆಯಲ್ಲಿ ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆಗಿರ್ತದೆ. ಇದನ್ನು ಬೆಲ್ಲಿ ಫ್ಯಾಟ್ ಅಂತಾರೆ, ವಿಸರಲ್ ಫ್ಯಾಟ್ ಅಂತಾರೆ. ಅಂದರೆ ಅಂಗಾಂಗಗಳನ್ನ ಸುತ್ತುವರಿತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್, ಫ್ಯಾಟ್ ಅಂಶ ಅಥವಾ ಸೆಂಟ್ರಲ್ ಒಬೆಸಿಟಿ ಅಂತ ಕರೀತಾರೆ. ಈ ಹೊಟ್ಟೆಯ ಭಾಗದಲ್ಲಿ ಸೊಂಟದ ಸುತ್ತಳತೆಯಲ್ಲಿ ಅತಿಯಾದ ಒಂದು ಫ್ಯಾಟ್ ಡೆಪಾಸಿಷನ್ ಆಗಿರೋದ್ರಿಂದ ಹೊಟ್ಟೆ ದಪ್ಪ ಇರ್ತದೆ, ಅವ್ರದ್ದು ತೂಕ ಜಾಸ್ತಿ ಇರ್ತಾರೆ, ಓವರ್ ವೆಯ್ಟ್ ಇರ್ತಾರೆ. ಇದಕ್ಕೆ ಅವರು ಹಲವಾರು ಔಷಧಿಗಳನ್ನ ಮಾಡ್ಕೊಂಡಿರ್ತಾರೆ, ವೆಯ್ಟ್ ರಿಡಕ್ಷನ್ದೆಲ್ಲ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಆದರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮ್ಮ ಮನೆಯಲ್ಲೇ ಇರ್ತಕ್ಕಂತಹ ಮನೆಮದ್ದನ್ನು ಉಪಯೋಗಿಸ್ಕೊಂಡು ನೀವು ಯಾವ ರೀತಿ ಸೆಂಟ್ರಲ್ ಒಬೆಸಿಟಿ ಅಥವಾ ಬೆಲ್ಲಿ ಫ್ಯಾಟ್ ಅಥವಾ ಏನು ಹೇಳ್ತಾರೆ ಇದನ್ನು ಸೆಂಟ್ರಲ್ ಒಬೆಸಿಟಿನ ನೀವು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪದಾರ್ಥ ಅಂದರೆ ಜೀರಿಗೆ. ಪ್ರತಿಯೊಬ್ಬರ ಮನೇಲೂ ಜೀರಿಗೆ ಇದ್ದೇ ಇರುತ್ತೆ. ನಾನಿವಾಗ ಹೇಳೋ ಈ ಒಂದು ಮನೆಮದ್ದನ್ನು ನೀವು ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ತೂಕನ ಕಡಿಮೆ ಮಾಡ್ಕೋಬೋದು. ಸೆಂಟ್ರಲ್ ಒಬೆಸಿಟಿ, ಬೆಲ್ಲಿ ಫ್ಯಾಟ್, ಈ ಒಂದು ವಿಸರಲ್ ಫ್ಯಾಟ್ನ ಕಡಿಮೆ ಮಾಡ್ಕೋಬೋದು. ಅದು ಹೇಗೆ ಅಂತಂದರೆ, ಜೀರಿಗೆನಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ. ಪ್ರಮುಖವಾಗಿ ನಾರಿನಂಶ ಇದೆ, ಫೈಬರ್ ಅಂಶ ಇದೆ, ಕಬ್ಬಿಣಾಂಶ ಇದೆ, ವೈಟಮಿನ್ B6 ಇದೆ, ವೈಟಮಿನ್ ಸಿ ಇದೆ, ವೈಟಮಿನ್ ಇ ಇದೆ, ಮೆಗ್ನೀಷಿಯಮ್ ಇದೆ. ಈ ಎಲ್ಲ ಪೋಷಕಾಂಶಗಳು ಇದೆ. ಇದರ ಜೊತೆಗೆ ಥೈಮೋಕ್ವಿನಾನ್ ಅಂತ ಒಂದು ಅಂಶ ಇದೆ. ಇದು ಏನು ಮಾಡ್ತದೆ ಅಂತಂದರೆ, ಥೈಮೋಕ್ವಿನಾನ್ ಹೆಪ್ಯಾಟೋ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಅಂತಂದರೆ ನಮ್ಮ ಲಿವರ್ನ ಕಾಪಾಡ್ತದೆ. ಲಿವರ್ನ ಕಾಪಾಡೋದ್ರ ಜೊತೆಗೆ ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ, ಪೋಷಕಾಂಶಗಳಿರ್ತದೆ. ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ, ಉರಿಯೂತ ಅವನ್ನೆಲ್ಲ ಕಡಿಮೆ ಮಾಡ್ತದೆ. ಹಾಗೂ ಆ್ಯಂಟಿ ಕ್ಯಾನ್ಸರಸ್ ಆಗಿ ಕೆಲಸ ಮಾಡ್ತದೆ, ಕ್ಯಾನ್ಸರ್ ವಿರುದ್ಧ ಹೋರಾಡ್ತದೆ. ಸೈಟೋಟಾಕ್ಸಿಕ್ ಆಗಿ ಕೆಲಸ ಮಾಡ್ತದೆ. ಸೈಟೋಟಾಕ್ಸಿಕ್ ಅಂತಂದರೆ ಸೆಲ್ಗಳನ್ನ, ಜೀವಕೋಶಗಳನ್ನ ಸಾಯಿಸ್ತದೆ. ಅಂತಂದರೆ ಕ್ಯಾನ್ಸರ್ ಇರ್ತಕ್ಕಂತಹ ಜೀವಕೋಶಗಳನ್ನ, ಕ್ಯಾನ್ಸರ್ ಸೆಲ್ಸ್ಗಳನ್ನ ಸಾಯಿಸ್ತಕ್ಕಂತಹ ಒಂದು ಶಕ್ತಿ ಜೀರಿಗೆನಲ್ಲಿದೆ. ಹಾಗಾಗಿ ಇದರಲ್ಲಿ ಹಲವಾರು ಪೋಷಕಾಂಶಗಳಿರೋದ್ರಿಂದ ನಾವು ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹೆಚ್ಚಿಸ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ. ಇದನ್ನು ಯಾವ ರೀತಿ ಸೇವನೆ ಮಾಡೋದು ಅಂತಂದರೆ, ಸಾಮಾನ್ಯವಾಗಿ ಜೀರಿಗೆನ ಎಲ್ಲರೂ ಆಹಾರದಲ್ಲಿ ಎಲ್ಲ ಉಪಯೋಗಿಸ್ತಾರೆ. ಆದರೆ ಇದನ್ನು ಯಾವ ರೀತಿ ನಾವು ಸೇವನೆ ಮಾಡಬೇಕು, ಹೊಟ್ಟೆಯ ಸುತ್ತಳತೆ ಇರತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಮಾಡಬೇಕು ಅಂತಂದರೆ, ಜೀರಿಗೆಯನ್ನು ಪ್ರತಿದಿನ ರಾತ್ರಿ ನೀರಿನಲ್ಲಿ ನೆನೆ ಹಾಕಿ, ಮಾರನೇ ದಿನ ಬೆಳಗ್ಗೆ ಎದ್ದು ಆ ನೀರನ್ನು ಚೆನ್ನಾಗಿ ಕುದಿಸಿ, ತದನಂತರ ಈ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ಹೊಟ್ಟೆ ಸುತ್ತ ಇರತಕ್ಕಂತಹ ಬೆಲ್ಲಿ ಫ್ಯಾಟ್, ಏನು ವಿಸರಲ್ ಫ್ಯಾಟ್ ಅಂತ ಹೇಳ್ತಾರೆ, ಇದು ಕರಗ್ತದೆ. ಹಾಗೂ ಈ ಜೀರಿಗೆನಲ್ಲಿ ಡೈಜೆಸ್ಟಿವ್ ಎನ್ಸೈಮ್ನ ಜಾಸ್ತಿ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಯಾವಾಗ ಡೈಜೆಸ್ಟಿವ್ ಎನ್ಸೈಮ್ ಜಾಸ್ತಿ ಆಗ್ತದೋ ಕೆಟ್ಟ ಕೊಲೆಸ್ಟ್ರಾಲ್ಗಳಿರ್ತಕ್ಕಂಥ ಬೇಗ ಜೀರ್ಣ ಆಗ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ ಕರಗ್ತದೆ. ಜೀರಿಗೆನ ನೀವು ತಿನ್ನೋದ್ರಿಂದ, ಜೀರಿಗೆನ ನೀವು ಉಪಯೋಗಿಸೋದ್ರಿಂದ ಡೈಜೆಷನ್, ಮೆಟಬಾಲಿಸಮ್ ಚೆನ್ನಾಗಾಗ್ತದೆ. ಯಾವಾಗ ಮೆಟಬಾಲಿಸಮ್ ಚೆನ್ನಾಗಾಗ್ತದೆ, ಮೆಟಬಾಲಿಸಮ್ ಹೆಚ್ಚಾದಾಗ ದೇಹದಲ್ಲಿ ಇರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್, ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಏನಿರ್ತದೆ ಅದನ್ನು ಸುಡ್ತದೆ, ಬರ್ನ್ ಮಾಡ್ತದೆ. ಇದರಿಂದ ಫ್ಯಾಟ್ ಡೆಪಾಸಿಷನ್ ಆಗೋದು ಕಡಿಮೆ ಆಗ್ತದೆ, ತೂಕ ಕಡಿಮೆ ಆಗ್ತದೆ. ಹಾಗೂ ಇದರಲ್ಲಿ ಹಲವಾರು ಡೈಜೆಸ್ಟಿವ್ ಎನ್ಸೈಮ್ಗಳು ಇರೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಈ ಒಂದು ಜೀರಿಗೆಯನ್ನು ಚೆನ್ನಾಗಿ ಒಣಗಿಸಿ, ಹುರಿರಿ, ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಈ ಪುಡಿನ ನೀವೇನು ಮಾಡಬೇಕು ಅಂತಂದರೆ, ಒಂದು ಬಟ್ಟಲು ಮೊಸರಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ಪ್ರತಿನಿತ್ಯ ಒಂದು ಬಟ್ಟಲು ಮೊಸರಿಗೆ ಹುರಿದ ಜೀರಿಗೆ ಪುಡಿಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ. ಇದು ಕರುಳಿನ ಒಂದು ಆರೋಗ್ಯವನ್ನು ಕಾಪಾಡ್ತದೆ, ಗುಡ್ ಬ್ಯಾಕ್ಟೀರಿಯಾಗಳನ್ನ ಹೆಚ್ಚಿಸ್ತದೆ, ಡೈಜೆಷನ್ ಚೆನ್ನಾಗಿ ಮಾಡ್ತದೆ, ಹಸಿವು ಬೇಗ ಆಗೋದಿಲ್ಲ. ಆದ್ದರಿಂದ ಮೇಲೆ ಆಹಾರ ತಿನ್ನಬೇಕು ಅನಿಸೋದಿಲ್ಲ, ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ, ತೂಕ ಕಡಿಮೆ ಮಾಡೋದನ್ನು ಸಹಕಾರಿಯಾಗಿದೆ. ಹಾಗೂ ಈ ಒಂದು ಜೀರಿಗೆ ಪುಡಿ, ಜೀರಿಗೆನ ಚೆನ್ನಾಗಿ ಒಣಗಿಸಿ
ಅದನ್ನು ಹುರಿದು ಪುಡಿ ಮಾಡಿಟ್ಕೊಂಡಿದ್ದು ಈ ಜೀರಿಗೆ ಪುಡಿನ ನೀವು ಆಹಾರದಲ್ಲಿ ಅದರಲ್ಲೂ ಪಲ್ಯಗಳ ಜೊತೆ, ತರಕಾರಿ ಪಲ್ಯಗಳ ಜೊತೆ, ಕೋಸಂಬರಿಗಳ ಜೊತೆ, ಸಲಾಡ್ಗಳ ಜೊತೆ, ಸೂಪ್ಗಳ ಜೊತೆ ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ರುಚಿನೂ ಇರ್ತದೆ. ಈ ಉಪ್ಪಿನ ಬದಲು ಈ ಜೀರಿಗೆ ಪುಡಿಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಡೈಜೆಷನ್ ಚೆನ್ನಾಗಾಗ್ತದೆ, ಪೋಷಕಾಂಶಗಳು ಚೆನ್ನಾಗಿ ಸಿಗ್ತದೆ, ಮೆಟಬಾಲಿಸಮ್ ಚೆನ್ನಾಗಾಗ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ, ತೂಕ ಕಡಿಮೆ ಆಗ್ತದೆ. ಆದ್ದರಿಂದ ಜೀರಿಗೆಯಲ್ಲಿ ಹಲವಾರು ಒಂದು ಔಷಧಿ ಅಂಶಗಳಿದೆ. ಕೆಟ್ಟ ಕೊಲೆಸ್ಟ್ರಾಲ್ನ ತೆಗೆದುಹಾಕ್ತಕ್ಕಂತಹ ಒಂದು ಔಷಧಿ ಗುಣಗಳಿದೆ. ಆದ್ದರಿಂದ ಪ್ರತಿನಿತ್ಯ ಆಹಾರದಲ್ಲಿ ಒಂದು ಕೋಸಂಬರಿ ಇರ್ಬೋದು, ತರಕಾರಿ ಪಲ್ಯಗಳಿರ್ಬೋದು, ಎಲ್ಲದರಲ್ಲೂ ಅಡುಗೆಯಲ್ಲಿ ಜೀರಿಗೆನ ಹೆಚ್ಚಾಗಿ ಉಪಯೋಗಿಸಿ. ಜೀರಿಗೆ ನೀರನ್ನು ಕುಡಿಯಿರಿ. ಹಾಗೂ ಇದನ್ನು ಪ್ರತಿನಿತ್ಯ ನೀವು ಮಾಡೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗಿರೋದು ನಿವಾರಣೆ ಆಗ್ತದೆ, ತೂಕ ಕಡಿಮೆ ಆಗ್ತದೆ, ಆರೋಗ್ಯದಿಂದ ಇರ್ತೀರ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.